ಇವಾಗ ನೋಡಿ ಇದು ಉಲ್ಟಾಗಿದೆ ಇದು ಹೆಂಗೆ ಕಂಡುಹಿಡಿಯೋದಂದ್ರೆ ನೋಡಿ ಇವಾಗ ನಾವು ಇದು ಶೇಪ್ ಇಲ್ಲಿ ನಾವು ಶೇಪ್ ತೆಗ್ದಿದೀವಲ್ವಾ ಫ್ರಂಟ್ ತೆಗ್ದಿದೀವಲ್ವಾ ಈ ಫ್ರಂಟ್ ಇದು ಶೇಪು ಇದು ಹಿಂಗೆ ಬರಬೇಕು. ಇವಾಗ ನೋಡಿ ಇದು ಉಲ್ಟಾ ಬಂದಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ನಾನು ಫ್ರಂಟ್ ಕಟ್ ಮಾಡೋವಾಗ ನಿಮಗೆ ನ್ಯಾಚ್ ಹಾಕ್ಸಿರ್ತೀನಲ್ವಾ, ಈ ನ್ಯಾಚ್ ಹಿಂಗೆ ಬರಬೇಕು. ಅವಾಗ ನೀವು ಇದನ್ನು ಇಟ್ಕೊಂಡು ಹಿಂಗೆ ಸೇರಿ ಅಟ್ಯಾಚ್ ಮಾಡೋವಾಗ ರಾಂಗ್ ಮಾಡಿದ್ದೀರ ಇದು. ಮತ್ತು ಹಿಂಗೆ ನೋಡಿ ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ ಹಿಂಗೆ ಈ ಮೈನ್ ಪೀಸ್ ಒಂದೇ ಕಡೆ ಇರಬೇಕು, ಹಿಂಗೆ ಇಡಬೇಕು. ಹಿಂಗೆ ಇಟ್ಟಾಗ ನೋಡಿ ಇದು ಇಲ್ಲಿ ಶೇಪ್ ತೆಗ್ದಿಲ್ಲ, ಇಲ್ಲಿ ಶೇಪ್ ತೆಗ್ದಿದ್ದೀವಿ, ಈ ಕಡೆ ಶೇಪ್ ತೆಗ್ದಿದ್ದೀವಿ, ಇಲ್ಲಿ ಶೇಪ್ ತೆಗ್ದಿಲ್ಲ. ಈಗ ಏನು ಮಾಡಬೇಕಂದ್ರೆ ಇದನ್ನ ಮತ್ತೆ ಬಿಚ್ಚಿ ನೀಟಾಗಿ ನೋಡಿಕೊಂಡು ಶೇಪ್ ಕೊಡಬೇಕು. ಇಲ್ಲ ನಮಗೆ ಲೆಂತ್ ಇದೆ, ಇದು ನಾನು ಕಲಿಯೋಕ್ಕೋಸ್ಕರ ಮಾಡಿರೋದು, ಕಟ್ ಮಾಡಿನೇ ಮಾಡ್ತೀನಿ ಅಂದರೆ ಎರಡು ಮತ್ತೆ ಶೇಪ್ ತೆಗಿಬೇಕು. ನಾವಿವಾಗ ಶೇಪ್ ತೆಗಿಬೇಕಂದಾಗ ಇದು ನೀವು ಮೇನ್ ಪೀಸ್ ನೋಡಬೇಕು, ಸೀದಾ ಇರಬೇಕು. ಹೆಂಗಿದ್ದಾಗ ಮತ್ತೆ ಇದನ್ನು ನೀವು ಶೇಪ್ ತೆಗಿಬೇಕು, ಅವಾಗ ಲೆಂತ್ ಕಮ್ಮಿ ಬರುತ್ತೆ. ಯಾವ ಥರ ಶೇಪ್ ತೆಗಿಯೋದಂದರೆ ಫುಲ್ಲು ಇದನ್ನು ಈ ಶೇಪ್ಗೆ ಕಟ್ ಮಾಡಬೇಕು. ಸೀಜರ್ ಕೊಡಿ ನೋಡಿ, ಇದು ಶೇಪ್ ಹಾಳಾಗಿದೆ, ಇದು ಬೇಡ, ಇಲ್ಲಿದೆ ನೋಡಿ. ಇದು ಕಲಿಯೋವಾಗ ಅದು ಎಲ್ಲರಿಗೂ ಆಗದೆ, ಅದಕ್ಕೆಲ್ಲ ಇದು ಮಾಡಬಾರ್ದು. ನೆಕ್ಸ್ಟ್ ಆ ತಪ್ಪನ್ನ ಮಾಡಬಾರ್ದು. ಇವಾಗ ಈ ಸೇಮ್ ಇದನ್ನು ನೀವು ಎಕ್ಸ್ಟ್ರಾ ಏನು ಶೇಪ್ ಕೆಟ್ಟೋಗಿದೆ ಅಷ್ಟನ್ನು ತೆಗೆದು, ಇದು ಕಲಿಯೋಕ್ಕೋಸ್ಕರ ಮಾಡ್ತಾ ಇರೋ ಬ್ಲೌಸ್ ಪೀಸ್ ಅಲ್ವಾ, ಕಟ್ ಮಾಡಬೇಕು. ಕಟ್ ಮಾಡಿ ಇಲ್ಲೊಂದು ನ್ಯಾಚ್ ಹಾಕಿ, ಇದು ಸೆಂಟ್ರ್ ಪಾಯಿಂಟು. ಮತ್ತು 1/2 ಇಂಚು ಇಲ್ಲಿ ಶೇಪ್ ತೆಗಿಬೇಕು. ಆವಾಗ ಸ್ಲೀವು 1 ಇಂಚು ಲೆಂತ್ ಕಮ್ಮಿ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಇಲ್ಲಿ ಇದು ಸೆಂಟ್ರ್ ಪಾಯಿಂಟು, ಇದು ಫ್ರಂಟು. ನೀವು ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಮಾರ್ಕ್ ಪೀಸ್ ಕೊಡಿ. ಮಾರ್ಕ್ ಪೀಸ್ ಇಲ್ವಾ, ಇಲ್ಲಿ ಹಿಂಗೆ ಮಾಡ್ಕೊಂಬಿಡಿ. ಕಲಿಯೋವರೆಗೂ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಈ ನ್ಯಾಚ್ ಏನಿರುತ್ತೆ ಅದನ್ನು ನೀವು ಫ್ರಂಟ್ಗೆ ಕೂಡಿಸ್ಬೇಕು. ಈಗ ಅರ್ಥ ಆಗುತ್ತಲ್ಲ ನಿಮಗೆ. ಇವಾಗ ನೀವು ಮೇನ್ ಪೀಸು ಅಟ್ಯಾಚ್ ಮಾಡ್ತೀರಲ್ವ, ಲೈನಿಂಗ್ ಅಟ್ಯಾಚ್ ಮಾಡುವಾಗ ಹಿಂಗೆ ನೋಡ್ಬೇಕು ನೀವು ಎರಡೂ ಹಿಂಗೆ ಇಟ್ಕೊಂಡು. ನಾನು ನಿಮಗೆ ಕ್ರಾಸ್ ಪೇಡ್ದು ತೋರಿಸ್ದೆ ಅಲ್ವಾ, ಆ ಶೇಪ್ ಒಂದೇ ಕಡೆ ಬರಬೇಕು, ಹಿಂಗೆ ಕೂರಿಸಿ ಅಂತ ಮೊನ್ನೆ ಕ್ರಾಸ್ ಪೇಂಟ್ ಹೊಲಿಯೋವಾಗ ತೋರಿಸಿದ್ದು ಯಾರಿಗೆ ನಿಮಗೇನೆ ಸುಲಿಗಿರ್ಬೇಕು. ಇವಾಗ ಕ್ರಾಸ್ ಪೇಂಟ್ ಕೂಡ್ಸೋವಾಗೂ ಅಷ್ಟೇ. ಕೊಡಿ ಇಲ್ಲಿ ಅದು ಕ್ರಾಸ್ ಪೇಂಟ್ ಕೊಡಿ. ನೋಡಿ ನೀವು ಮೊದಲು ಹಿಂಗೆ ಹಾಕಬೇಕು, ಮಿಷಿನ್ ಮೇಲೆ ಹಾಕಬೇಕು. ಇದು ಮಿಷಿನ್ ಮೇಲೆ ಹಾಕ್ಬಿಟ್ಟು ನೀವು ಹಿಂಗೆ ಇಡಬೇಕು. ಇಲ್ಲಿ ಎಫ್ ಅಂತ ಬರ್ಕೊಂಡಿರ್ತೀರಲ್ವಾ, ಆವಾಗ ನೀವು ಇದನ್ನು ಹಿಂಗೆ ಹಾಕಿ, ಇದನ್ನು ಹಿಂಗೆ ಹಾಕಿದಾಗ ನಿಮಗೆ ಇಲ್ಲಿ ನೋಡಿ ಹಿಂಗೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ಹಿಂಗೆ ಹಾಕಿ, ಈ ಶೇಪ್ ಇರುತ್ತಲ್ಲ ಒಂದೇ ಅಪೋಸಿಟ್ ಅದು ಇರಬೇಕು. ಇದು ಈ ಕಡೆ ಎರಡು ಒಂದೇ ಇರಬೇಕು. ಇಲ್ಲಿ ಒಂದು ಗುಂಪಿನ ಚುಚ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಎರಡು ಫಸ್ಟು ಚುಚ್ಕೊಂಡು ಆಮೇಲೆ ಸುತ್ತ ಅಟ್ಯಾಚ್ ಮಾಡಿ. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು ನಿಮ್ಮದು, ನೆಕ್ಸ್ಟ್ ಹಂಗೆ ಆಗಬಾರ್ದು. ಅದಕ್ಕೆ ನೋಡಿ ಇವಾಗ ನೀವು ಫಸ್ಟು ಸ್ಟಾರ್ಟಿಂಗ್ ನೀವು ಈ ಲೈನಿಂಗ್ ಮೇಲೆ ಮೇನ್ ಪೀಸ್ ಅಟ್ಯಾಚ್ ಮಾಡ್ತೀರಲ್ವಾ, ಈ ಥರ ಇಟ್ಕೊಂಬಿಡಿ. ಈ ಥರ ಇಟ್ಟು ಗುಂಪಿನ ಚುಚ್ಚಿಬಿಟ್ಟು ಆಮೇಲೆ ಇಲ್ಲಿ ಜಾಯಿಂಟ್ ಮಾಡಿ ಉಲ್ಟಾ ಮಾಡಿ ಆಮೇಲೆ ನೀಟಾಗಿ ಸುತ್ತ ಸ್ಟಿಚ್ ಹಾಕೊಂಬನ್ನಿ. ಎರಡು ಅಷ್ಟೇ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕಟ್ಟಿಂಗಲ್ಲಿ ನೀವು ಈ ಥರ ಮಾರ್ಕ್ ಮಾಡ್ಕೊಬೇಕು, ಫ್ರಂಟು ಬ್ಯಾಕ್ ಅಂತ ನಿಮಗೆ ಅರ್ಥ ಆಗೋವರೆಗೂ ಬರ್ಕೊಂಬಿಡಿ, ಆಯಿತಾ. ನೀವು ಸ್ಲೀವ್ ಅಟ್ಯಾಚ್ ಮಾಡೋವಾಗೂ ಅಷ್ಟೇ ಹಿಂಗಿರುತ್ತಲ್ವಾ, ಮೇನ್ ಪೀಸ್ ಕೊಡಿ. ಅದು ಹಿಂಗಿರುತ್ತಲ್ವಾ, ಇದು ನಾನು ಬ್ಯಾಕ್ ಇರೋದು ಈ ಕಡೆನೇ ಬರಬೇಕು.